ಕಾನ್ಫರೆನ್ಸ್ಗೆ ಬಂದಿರುವ ಎಲ್ಲ ಸಹೃದಯ ಮಿತ್ರರನ್ನು ತುಂಬ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ, ಮಾನ್ಯ ಕುಲಪತಿಯವರ ಪರವಾಗಿ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲ ಸ್ನೇಹಿತರೆ, ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ನಾಳೆ ನಾವು 44ನೇ ವಾರ್ಷಿಕ ಘಟಿಕೋತ್ಸವವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ತನಕ ತಾವೆಲ್ಲರೂ ವಿಶ್ವವಿದ್ಯಾನಿಲಯನ ಸಾಕಿ ಸಲಕಿ ಪೋಷಿಸ್ತಾ ಬಂದಿದ್ದೀರಿ. ಅದಕ್ಕೆ ಪ್ರಪ್ರಥಮವಾಗಿ ತಮಗೆ ನಾನು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಹೇಳ್ತಾ, ತಮ್ಮ ಸಹಕಾರವನ್ನು ಯಾವತ್ತೂ ಮರೀಲಿಕ್ಕೆ ಆಗೋದಿಲ್ಲ. ಕಷ್ಟ ಪರಿಸ್ಥಿತಿ ಜೊತೆಗೆ ನನಗಿದ್ರಿ, ನನ್ನ ಜೊತೆಗಿದ್ರಿ. ಹಾಗಾಗಿ ಐ ಆಲ್ವೇಸ್ ರಿಮೈನ್ ವೆರಿ ಸಿನ್ಸಿಯರ್ ಟು ಆಲ್ ಆಫ್ ಯು. ನಾಳೆ 44ನೇ ಘಟಿಕೋತ್ಸವ ನಡೀತಾ ಇದೆ. ಈ ಘಟಿಕೋತ್ಸವದ ವಿಷಯಗಳನ್ನು ತಿಳಿಸ್ಲಿಕ್ಕೆ, ಹಂಚಲಿಕ್ಕೆ ಬಂದಿರುವ ತಮಗೆಲ್ಲರಿಗೂ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನನ್ನ ಜೊತೆಗೆ ಕುಲಸಚಿವರಿದ್ದಾರೆ, ಕುಲಸಚಿವ ಪರೀಕ್ಷಾಂಗ ಇದ್ದಾರೆ, ಹಣಕಾಸು ಅಧಿಕಾರಿಯಾಗಿರುವ ಪ್ರೊಫೆಸರ್ ಶ್ರೀ ಪಂಚಲಿಂಗ ಸ್ವಾಮಿಯವರು ಬರ್ತಾ ಇದ್ದಾರೆ. ಇಡೀ ತಮ್ಮನ್ನು ನೋಡಿಕೊಳ್ಳುವ ಸಮಿತಿಯ ಉಸ್ತುವಾರಿಯನ್ನು ಪ್ರೊಫೆಸರ್ ನಾಗಪ್ಪಗೌಡ ಕನ್ನಡ ವಿಭಾಗ ವಹಿಸಿಕೊಂಡಿದ್ದಾರೆ. ನಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ, ಬೆಳಿಗ್ಗೆ 10:00 ಸಿಂಡಿಕೇಟ್ ಸಭೆ ನಡೀತು. ಸರಿಯಾಗಿ 11 ಗಂಟೆಗೆ ನಾವು ನಮ್ಮ ಅಕಾಡೆಮಿಕ್ ಕೌನ್ಸಿಲ್ ಮೀಟಿಂಗನ್ನು ಮಾಡಿ ಮುಗಿಸಿದ್ದೇವೆ. ಈಗ ನನ್ನ ಹತ್ರ ಇರುವ ಅಂಕಿ ಅಂಶಗಳನ್ನು ನಮ್ಮ ಕುಲಸಚಿವ ಪರೀಕ್ಷಾಂಗದವರು ನೀಡ್ತಾರೆ. ಇದರ ಜೊತೆಗೆ ಬಹಳ ಮುಖ್ಯವಾದ ಒಂದು ಅಂಶವನ್ನು ತಮ್ಮ ಜೊತೆಗೆ ನಾವು ಹಂಚಿಕೊಳ್ಳಬೇಕಾಗಿದೆ. 17ನೇ ತಾರೀಕು ನಮ್ಮ ಕುಲಾಧಿಪತಿಗಳ ಸಲಹೆ ಮೇರೆಗೆ, ಸೂಚನೆ ಮೇರೆಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಯಾರಿಗೆ ಕೊಡಬೇಕು ಏನು ಅನ್ನುವ ಒಂದು ಚಿಂತೆ ಮಾಡುವ ಸಮಿತಿ, ಸ್ಕ್ರೂಟಿನಿ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ನಾವು 3 ಜನ ಪ್ರಮುಖರನ್ನು ಗೌರವಾನ್ವಿತ ಕುಲಾಧಿಪತಿಗಳು ನೇಮಕ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ಶ್ರೀ ಹರೇಕಳ ಆಜಬ್ ಅವರು. ಗ್ರಾಮೀಣ ಭಾಗದಲ್ಲಿ ಶಿಕ್ಷಣಕ್ಕೆ ನೀಡಿರುವ ಕೊಡುಗೆಯನ್ನು ಪರಿಗಣಿಸಿ ಗೌರವಾನ್ವಿತ ಕುಲಾಧಿಪತಿಗಳು ಹರೇಕಳ ಆಜಬ್ ಅವರನ್ನು ನಮ್ಮ ಗೌರವ ಡಾಕ್ಟರೇಟ್ಗೆ ನೇಮಕ ಮಾಡಿದ್ದಾರೆ. ನಮ್ಮ ಜೊತೆಗೆ 20ನೇ ತಾರೀಕು ತನಕ ಇದ್ದರು. 20ನೇ ತಾರೀಕು ತನಕ ನಮ್ಮ ಜೊತೆಗಿದ್ದು, 20ನೇ ತಾರೀಕಿಗೆ ದೈವಾಧೀನರಾದಂಥ ಶ್ರೀ ಕೆ ಗೋವಿಂದ್ ಭಟ್, ಸೂರ್ಯಕುಮೇರು ಗೋವಿಂದ್ ಭಟ್ ಬಂಟ್ವಾಳದವರು, ಯಕ್ಷಗಾನದ ದೊಡ್ಡ ಮೇರು ವ್ಯಕ್ತಿತ್ವ, ಅವರನ್ನು ಆಯ್ಕೆ ಮಾಡಿದರು. ಆದರೆ 20ನೇ ತಾರೀಕಿಗೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಲಿದ್ದಾರೆ. ಆದರೂ ಕೂಡ ಗೌರವಾನ್ವಿತ ಕುಲಾಧಿಪತಿಗಳಿಗೆ ಅವರ ದೈವಾಧೀನ ವಿಷಯವನ್ನು ತಿಳಿಸಿದಾಗ, ಯು ಪ್ಲೀಸ್ ಗೋ ಹೆಡ್, ಇಟ್ ಹ್ಯಾಸ್ ಟು ಬಿ ಅವಾರ್ಡೆಡ್ ಟು ಹಿಮ್ ಅಂತ ಗೋವಿಂದ್ ಭಟ್ ಅವರನ್ನು ಆಯ್ಕೆ ಮಾಡಿದ್ದಾರೆ. 3ನೇದು ದೈವನರ್ತಕರಾಗಿ ಸುಮಾರು 2-3 ದಶಕಗಳ ಜೊತೆಗೆ ಕೆಲಸ ಮಾಡಿರುವಂಥ ಶ್ರೀ ರವೀಶ್ ಬಡುಮಲೆ, ದೈವನರ್ತಕರಾಗಿ ಕೆಲಸ ಮಾಡಿದಂಥ ರವೀಶ್ ಬಡುಮಲೆ ಅವರನ್ನು ಸಾಂಸ್ಕೃತಿಕ ನೆಲೆಯಲ್ಲಿ, ಸ್ಥಳೀಯ ಸಾಂಸ್ಕೃತಿಕ ನೆಲೆಯಲ್ಲಿ ಮತ್ತೊಬ್ಬ ದೈವನರ್ತಕರಾಗಿ ಅವರನ್ನು ಗುರುತಿಸಿದ್ದಾರೆ. ಈ 3 ಜನ ಇವತ್ತು ಈ ನಮ್ಮ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ಗಳನ್ನು ಪಡ್ಕೊಳ್ತಾ ಇದ್ದಾರೆ. ಸ್ಟ್ಯಾಟಿಸ್ಟಿಕ್ಸ್ ಆರಿಸಾ, ಎಸ್. ಇದಾದ ನಂತರ ದ ರೆಸ್ಟ್ ಈಸ್ ನಾವು ಗೋಯಿಂಗ್ ಟು ಬಿ ಡಿಸ್ಕಸ್ಡ್ ವಿತ್ ಯು. ನಮ್ಮಲ್ಲಿ ಈ ಸಾರಿ ಡಾಕ್ಟರ್ ಆಫ್ ಫಿಲಾಸಫಿಯಲ್ಲಿ 162 ಜನ ವಿದ್ಯಾರ್ಥಿಗಳು ಇವತ್ತು PhD ಡಿಗ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆರ್ಟ್ಸ್ನಲ್ಲಿ 40, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ 92, ಕಾಮರ್ಸ್ನಲ್ಲಿ 25, ಎಜುಕೇಷನ್ಗೆ ಸಂಬಂಧಪಟ್ಟಾಗ 5, ಒಟ್ಟು 162 ಜನ ಇದ್ದಾರೆ. ಅದರಲ್ಲಿ 74 ಹೆಣ್ಣು ಮಕ್ಕಳಿದ್ದರೆ 88 ನಮ್ಮ ಗಂಡು ಮಕ್ಕಳಿದ್ದಾರೆ. ವಿದೇಶಿ ವಿದ್ಯಾರ್ಥಿಗಳು 11 ಜನ ಇದ್ದಾರೆ. ಅದರಲ್ಲಿ 10 ಹುಡುಗರಿದ್ದರೆ 1 ಹೆಣ್ಮಗಳಿದ್ದಾರೆ. 56 ಚಿನ್ನದ ಪದಕವನ್ನು ನಾವು ನಾಳೆ ಪ್ರದಾನ ಮಾಡ್ತಾ ಇದ್ವಿ. ಇವರನ್ನು ನೇರವಾಗಿ ಗೌರವಾನ್ವಿತ ಕುಲಾಧಿಪತಿಗಳು ವೇದಿಕೆ ಕರೆದು ಕೊಡ್ತಾ ಇದ್ದಾರೆ ಚಿನ್ನದ ಪದಕವನ್ನು. ಕ್ಯಾಶ್ ಪ್ರೈಸಸ್ ಅಂತ 57 ಇದೆ, ಅವರನ್ನು ಕೂಡ ಅದರ ಜೊತೆಗೆ ನಾವು ಕ್ಲಬ್ ಮಾಡಿಕೊಳ್ತಾ ಇದ್ದೇವೆ. ಒಟ್ಟು ನಮಗೆ 147 ರ್ಯಾಂಕ್ ಇದೆ. ಅದರಲ್ಲಿ 69 ರ್ಯಾಂಕ್ಗಳು ನಮಗೆ ಫಸ್ಟ್ ರ್ಯಾಂಕ್ದು. UGನಲ್ಲಿ 19, PGನಲ್ಲಿ 50 ಇದೆ. 147ರಲ್ಲಿ
ಸುಮಾರು ಟೋಟಲ್ ರ್ಯಾಂಕ್ಗಳಲ್ಲಿ UG 82 ರ್ಯಾಂಕ್, PGನಲ್ಲಿ 65 ಇದೆ. ತುಂಬ ಹೆಚ್ಚು ಸಾಧನೆ ಮಾಡಿದಂಥವರು ನಮಗೆ ಈ ಸರಿ ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿದ್ಯಾರ್ಥಿಗಳು. ನಮ್ಮ ಇಡೀ ಪರೀಕ್ಷೆಗೆ ಕೂತ್ಕೊಂಡಂಥ ಸ್ಟ್ರೆಂತ್ UG ಮತ್ತು PGಗೆ 22,050 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ ಬಹಳ ಮುಖ್ಯವಾದ ಒಂದು ಅಂಕಿಅಂಶ ತಮಗೆ 19,568 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ನಮ್ಮ ಪಾಸ್ ಪರ್ಸೆಂಟೇಜ್ ಕೂಡ ಚೆನ್ನಾಗಿದೆ. UGನಲ್ಲಿ 87.87%, PGನಲ್ಲಿ 93.86% ಪಾಸ್ ಪರ್ಸೆಂಟೇಜ್ ಇದೆ. ಅದರಲ್ಲಿ ಹೆಣ್ಮಕ್ಳೇ ಜಾಸ್ತಿ ಮೇಲುಗೈ ಸಾಧಿಸಿದ್ದಾರೆ. 62.77% ವಿದ್ಯಾರ್ಥಿಗಳು ನಮ್ಮಲ್ಲಿ ಪಾಸ್ ಆದವರಿದ್ದಾರೆ. 37.22% ವಿದ್ಯಾರ್ಥಿನಿಯರು ಪಾಸ್ ಆಗಿದ್ದಾರೆ. ನಮಗೆ ಗೊತ್ತಿರುವ ಹಾಗೆ ಅಟಾನಮಸ್ ಕಾಲೇಜಿದು ಮಾರ್ಕ್ಸ್ ಕಾರ್ಡ್ಗಳನ್ನು ನಾವೇ ಕೊಡುವ ಒಂದು ಕ್ರಮ ಇದೆ. ಹಾಗಾಗಿ 5,788 ಜನ ವಿದ್ಯಾರ್ಥಿಗಳು UG ಮತ್ತು PGಯಲ್ಲಿ ಅಟಾನಮಸ್ ಕಾಲೇಜಿನ ವಿದ್ಯಾರ್ಥಿಗಳಿದ್ದರು. ಅದರಲ್ಲಿ 5,324 ವಿದ್ಯಾರ್ಥಿಗಳು ತೇರ್ಗಡೆ ಬಂದಿದ್ದಾರೆ. ಅದನ್ನು ನೀವು ಇದು ಮಾಡ್ತಾ ಬಂದರೆ ನಿಮಗೆ ಅಂಕಿಅಂಶವನ್ನು ಕಾಪಿ ಕೊಡ್ತಾರೆ ನಮ್ಮ ಆರ್ಯವರು. ಇದನ್ನು ನೀವು ಡಿವೈಡ್ ಮಾಡಿದ್ರೆ UGಯಲ್ಲಿ 4,285 ವಿದ್ಯಾರ್ಥಿಗಳು ನಮ್ಮ ಎಲ್ಲ 5 ಅಟಾನಮಸ್ ಕಾಲೇಜುಗಳಿಂದ ಬಂದವರು. PGಯಲ್ಲಿ 1,503 ವಿದ್ಯಾರ್ಥಿಗಳಿದ್ದಾರೆ. ಅವ್ರದ್ದು ಕೂಡ ಪಾಸ್ ಪರ್ಸೆಂಟೇಜ್ ಬಿಟ್ವೀನ್ 89 to 98 ಇದೆ. ಅವ್ರದ್ದು ಇದು ಅವರ ಅಂಕಿಅಂಶ. ಇದು ಒಂದು ಸಣ್ಣ ಬದಲಾವಣೆಯನ್ನು ಈ ಸಾರಿ ಗೌರವಾನ್ವಿತ ಕುಲಾಧಿಪತಿಗಳ ಕಾರ್ಯಾಲಯ ನಮಗೆ ಸೂಚಿಸಿದೆ. 162 ಡಾಕ್ಟರಲ್ ಡಿಗ್ರಿ ಇರುವ ವಿದ್ಯಾರ್ಥಿಗಳಿರುವುದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ವೇದಿಕೆಯಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಒಂದೊಂದು ಬ್ಯಾಚ್ನಲ್ಲಿ 10 ವಿದ್ಯಾರ್ಥಿಗಳನ್ನ ವೇದಿಕೆಗೆ ಕರ್ಕೊಂಡು ಬಂದು ಗೌರವಾನ್ವಿತ ಕುಲಾಧಿಪತಿಗಳ ಜೊತೆಗೆ ಫೋಟೋ ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಳೆದ ಸಾರಿ ಎಲ್ಲ ಒಟ್ಟಿಗೆ ಬಂದಿದ್ರು ಮಕ್ಕಳು. ಈ ಸಾರಿ 10 ಜನ ಕರ್ಕೊಂಡು ಬಂದು ಒಂದು ಒಳ್ಳೆಯ ಫ್ರೇಮ್ನಲ್ಲಿ ಅವ್ರಿಗೊಂದು ಗೌರವ ಕೊಡಬೇಕು ಅಂತ ತೀರ್ಮಾನ ಕೊಟ್ಟಿದ್ದಾರೆ. ಸುಮಾರು 6-7 ಬ್ಯಾಚ್ನಲ್ಲಿ ವಿದ್ಯಾರ್ಥಿಗಳನ್ನ ವೇದಿಕೆಗೆ ಕರ್ಕೊಂಡು ಬರ್ತೀವಿ. ಇವಿಷ್ಟು ನಮ್ಮದು. 2 ಜನ ಗೌರವ ಡಾಕ್ಟರೇಟ್ನವರು ನಮ್ಮ ಜೊತೆಗಿದ್ದಾರೆ. ಇನ್ನೊಬ್ಬರು ನಿಮ್ಗೆ ಆಗಲೇ ತಿಳಿಸಿದಂಗೆ ನಮ್ಮ ಜೊತೆಗಿಲ್ಲ, ಅವರು ನಮ್ಮ ವೇದಿಕೆಯಲ್ಲಿರ್ತಾರೆ. ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ನಮ್ಮ ಇವತ್ತಿನ ಕಾನ್ವೊಕೇಶನ್ದು ಮುಖ್ಯ ಅತಿಥಿಗಳಾಗಿ ಭಾಷಣ ಮಾಡ್ತಾರೆ. ಇವತ್ತು ಪಾರ್ಲಿಮೆಂಟ್ನಲ್ಲಿ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ರಾತ್ರಿ ಬಂದು ನಾಳೆ ಬೆಳಿಗ್ಗೆ ನಮ್ಮ ಜೊತೆಗಿರ್ತಾರೆ. ಈಗಾಗಲೇ ಬೆಳಿಗ್ಗೆ ತಿಳಿಸಿದ್ರು ಅವ್ರು ನಮ್ಮ ಜೊತೆಗಿರ್ತಾರೆ. ಅವರಲ್ಲಿ ವಿಶೇಷವಾಗಿ ನಾನು ಕೋರ್ಕೊಂಡದ್ದು ಏನು ಅಂತಂದರೆ, ಈ ನಮ್ಮ ಇಡೀ ದಕ್ಷಿಣ ಕನ್ನಡದ ಯೂತ್ಗಳನ್ನ ಜಾತಿ, ಧರ್ಮ, ವರ್ಗ ಮತ್ತು ಕ್ಲಾಸನ್ನು ಮೀರಿದಂತೆ ಒಂದು ಸಮುದಾಯವನ್ನು ಸೃಷ್ಟಿ ಮಾಡಿ ಬಲ್ಬು ಮತ್ತು ಊರು ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ತಗೊಂಡು ಬಂದಿದ್ದಾರೆ. ನೀವು ದಯವಿಟ್ಟು ಬಂದು ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಅಧ್ಯಾಪಕ ಮಿತ್ರರುಗಳಿಗೆ ನೀವು ಕನಸು ಕಾಣ್ತಾ ಇರುವ ಸಮಾಜ, ಶಾಂತಿಯ ಸಮಾಜವನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ಅಂತ ಕೇಳ್ಕೊಂಡದಕ್ಕೆ ಒಪ್ಕೊಂಡಿದ್ದಾರೆ. ಗೌರವಾನ್ವಿತ ಕುಲಾಧಿಪತಿಗಳು ಅವರ ಇದನ್ನ ಅತಿಥಿಯಾಗಿ ಕೊಟ್ಟಿದ್ದಂಥ ಮನವಿಯನ್ನು ಒಪ್ಪಿಕೊಂಡು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಇವಿಷ್ಟು ನಮ್ಮ ಅಂಶಗಳು. ನಮ್ಮ ಪ್ರೋ ಚಾನ್ಸಲರ್ ಡಾಕ್ಟರ್ MC ಸುಧಾಕರ್ ಸಾಹೇಬರು ಬರ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಅವರು ನಮ್ಮ ಪ್ರೋ ಚಾನ್ಸಲರ್ ಆಗಿದ್ದಾರೆ. ಅವರು ಬರ್ತಾರೆ ಅನ್ನುವ ಒಂದು ವಿಶ್ವಾಸ ಕೂಡ ನನಗಿದೆ. ಇವಿಷ್ಟು ನಾನು ನಿಮಗೆ ಕೊಡಬೇಕಾಗಿರುವ ಅಂಶಗಳು. ನಮ್ಮ ಕುಲಸಚಿವರು ಪರೀಕ್ಷಾಂಗದವರು ಇನ್ನು ಮುಂದಕ್ಕೆ ನಾನೇನಾದರೂ ವಿಷಯಗಳನ್ನು ಬಿಟ್ಟಿದ್ದರೆ ನೀವು ಅದನ್ನು ಹಂಚಿಕೊಳ್ಳಿ. ನೀವು ಇದನ್ನೆಲ್ಲ ಕೊಟ್ಟಿದ್ದೀರಾ? ಪ್ರತಿಯೊಬ್ಬರಿಗೆ ಕೊಟ್ಟಿದ್ದೀರಾ? ಕೊಟ್ಟಿದ್ದೀರಿ. Yes, sir. This is open now.